ನಿಲ್ಲಿಸಿದ್ದೇನೆ ಅಂತ ಹೇಳುವಂಥದ್ದು ಸುಳ್ಳು ಆರೋಪ. ಬಹುಶಃ ಅಮಿತ್ ಶಾ ಅವರ ಹೇಳಿಕೆಯನ್ನು ಹೇಗೆ ತಿರುಚಿ ಕಾಂಗ್ರೆಸ್ಸು ತಿರುಚಿ ಹೇಳಿಕೆ ಕೊಡ್ತಾ ಇದೆ, ಅದೇ ಕೆಲಸವನ್ನು ನನ್ನ ವಿಷಯದಲ್ಲೂ ಮಾಡ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊಲೆಗಾರರು ಅಂತಕ್ಕಂಥ ಒಂದು ನೋಡಿ, ನಾನು ಹೇಳಿದ ಪಬ್ಲಿಕ್ ಡೊಮೈನಲ್ಲಿ ಇಲ್ಲದೆ ಇರುವಂಥ ಯಾವುದೇ ವಿಷಯಗಳ ಬಗ್ಗೆ ಪ್ರತಿಕ್ರಿಯೆ ನಾನು ಕೊಡಕ್ಕೆ ಹೋಗಲ್ಲ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ದೂರು ಕೂಡ ದಾಖಲಾಗಿದೆ. ಸ್ಪೀಕರ್ ಖಾದರ್ ಕೊಠಡಿಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಇನ್ನೊಂದು ಕಡೆ ಸಚಿವರನ್ನ ಸ್ಪೀಕರ್ ಕೊಠಡಿಗೆ ಕರೆಸ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾನೂನು ನಡೆ ಬಗ್ಗೆ ಚರ್ಚೆಯನ್ನ ಈಗ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರ ಒಂದು ಆಫೀಸಲ್ಲಿ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಾರೆ ಸಿಟಿ ರವಿ. ಸೊ ಸಿಟಿ ರವಿ ಆ ಮಾತನ್ನು ಹೇಳಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ಸಿಟಿ ರವಿ ಕರೆದಿದ್ದಾರೆ ಅಂತ ಈಗ ಕಾಂಗ್ರೆಸ್ MLC ಉಮಾಶ್ರೀ ಇರಬಹುದು ಅಥವಾ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಹೇಳ್ತಾ ಇರುವಂತದ್ದು. ಇಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರನ್ನ ಅಮಾನತು ಮಾಡಬೇಕಾಗತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನವರ ನಿಲುವು. ಜೊತೆಗೆ ಪ್ರತಿಭಟನೆ, ಜೊತೆಗೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಖಾದರ್ ಅವರ ಕೊಠಡಿಗೆ ಆಗಮಿಸಿದ್ದಾರೆ, ಅಲ್ಲೇ ಕುಳಿತುಕೊಂಡಿದ್ದಾರೆ. ವಾಟ್ ನೆಕ್ಸ್ಟ್? ಇವರ ವಿರುದ್ಧ ಏನ್ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗತ್ತೆ MLC ಸಿಟಿ ರವಿ ವಿರುದ್ಧ ಎನ್ನುವಂಥದ್ದು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಹಾಗೆ ಯುಟಿ ಖಾದರ್ ಅವರು ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ಕಾನೂನು ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ನಿಲುವನ್ನ ಇಟ್ಕೊಂಡು ಹೊರಗಡೆ ಬರಲಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಕಂಪ್ಲೀಟ್ ಆಗಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ನಡುವಿನ ಜಟಾಪಟಿ. ಒಂದ್ ಕಡೆಯಲ್ಲಿ ಇವ್ರು ಯಾರೋ ಕೊಲೆಗಡುಕ ಅಂತ ಹೇಳಿದ್ರಂತೆ, ಇನ್ನೊಂದ್ ಕಡೆಯಲ್ಲಿ ಸಿಟಿ ರವಿ ಅವರು ಅದೇನೋ ಪದ ಹೇಳಿದ್ರಂತೆ. ಅದನ್ನು ಕೂಡ ನಾವು ತೋರಿಸ್ತೀವಿ, ಅದು ನಾವು ಹೇಳಕ್ ಹೋಗಲ್ಲ. ಸೊ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಭೀರ ಆರೋಪ. ಅದು ಎಲ್ಲಿ ಬಳಕೆ ಮಾಡಿದ್ದಾರೆ? ಸುವರ್ಣಸೌಧ. ನೋಡಿ, ಆ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಒಂದು ಕಡೆ ಸಿಟಿ ರವಿ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಜೊತೆಗೆ ಪ್ರತಿಭಟನೆ ಕಾವು ಜೋರಾಗ್ತಾ ಹೋಯ್ತು. ಹೋಗ್ತಾ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ನೋಡಿ, ಸಿಟಿ ರವಿ ಅವರು ಅಲ್ಲಿ ಕೂಗ್ತಾ ಇರುವಂತ ದೃಶ್ಯ, ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಗ್ತಾ ಇರುವಂತ ದೃಶ್ಯ. ಇಲ್ಲಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ ಅಂತ ಉಮಾಶ್ರೀ ಅವರು ಹೇಳ್ತಾ ಇದ್ದಾರೆ. MLC ಉಮಾಶ್ರೀ ಅವರ ಮಾತಾಗಿರುವಂತದ್ದು ಇದು. ಅವರು ಹೇಳಿದ್ದು ನಿಜ. ಸೊ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಡುಕ ಅಂತ ಹೇಳಿದ್ದಾರೆ ಎನ್ನುವಂಥದ್ದು. ಎರಡಕ್ಕೂ ಒಟ್ಟು ಇಲ್ಲಿ ಆರೋಪ ಹಾಗೆ ಪ್ರತ್ಯಾರೋಪ. ಜೊತೆಗೆ ಇವೆರಡೂ ಕೂಡ ಸಂವಿಧಾನ ವಿರುದ್ಧವಾಗಿರುವಂಥದ್ದು. ಅದು ಕೂಡ ಎಲ್ಲ ಆಡಿರುವಂಥದ್ದು ಅಂತ ಹೇಳಿದ್ರೆ ಸುವರ್ಣಸೌಧದೊಳಗೆ. ನೋಡಿ, ಸರ್ಕಾರಿ ಕೆಲಸ, ದೇವರ ಕೆಲಸ, ಜನರ ಅಭಿವೃದ್ಧಿ ಮಾಡಬೇಕು, ಒಂದಿಷ್ಟು ಅಭಿವೃದ್ಧಿ ಕೆಲಸ ಆಗಬೇಕು, ಅದರ ಪರವಾಗಿ ಚಳಿಗಾಲದ ಅಧಿವೇಶನ ನಡೀತಾ ಇರುವಂಥದ್ದು. ಆದ್ರೆ ಇಲ್ಲ ಆಗ್ತಾ ಇರುವಂಥದ್ದೇ ಬೇರೆ ಆಗಿರುವಂಥದ್ದು ಜಟಾಪಟಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದ್ ಕಡೆಯಲ್ಲಿ ಗಮನಿಸ್ತಾ ಇದ್ವಿ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರಂತ ಉಮಾಶ್ರೀ ಅವರು ಹೇಳ್ತಾ ಇದ್ದಾರೆ, ಅದು ಹೇಳಿದ್ ನಿಜ ಅಂತ. ಇನ್ನೊಂದ್ ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ವಿರುದ್ಧವಾಗಿ ಕೊಲೆಗಡುಕ ಹೇಳಿದ್ದಾರೆ ಎನ್ನುವಂತ ಆರೋಪ. ಏನಾಗ್ತಾ ಇದೆ ಸದ್ಯ ಈಗ ವಿಧಾನ ಪರಿಷತ್ ಅಧಿವೇಶನದಲ್ಲಿ? ಪರಿಷತ್ನಲ್ಲಿ ಅಶ್ಲೀಲ ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಆಗಿ ಹೋಗಿದೆ. ಇದು ಕೊಲೆಗಡುಕ ವಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿದ್ರು ಹಾಗಾದ್ರೆ ಸಿಟಿ ರವಿ. ಬಿಜೆಪಿ MLC ಸಿಟಿ ರವಿ ವಿರುದ್ಧ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 10 ಬಾರಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಈತ ಸಿಟಿ ರವಿಗೆ ಲಕ್ಷ್ಮೀ ಕೊಲೆಗಡುಕ ಪದ ಬಳಕೆ ಆರೋಪ ಇದು. ಹಾಗಾದ್ರೆ ಏನ್ ಆಗ್ತಾ ಇದೆ ಪರಿಷತ್ನಲ್ಲಿ? ವಿಧಾನಸಭೆ ಕಲಾಪ ನಡೆಸುವಂತಹ ಉದ್ದೇಶದಿಂದ ಹೋಗಿದ್ದಾರೆ. ಸುವರ್ಣಸೌಧದಲ್ಲಿ ಉತ್ತರ ಕನ್ನಡ ಭಾಗಕ್ಕೆ ಒಂದಿಷ್ಟು ಹೆಲ್ಪ್ ಆಗಬೇಕು, ಸಹಾಯ ಆಗಬೇಕು, ಕೆಲಸ ಆಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು ಅಂತ. ಆದ್ರೆ ಇಲ್ಲ ಆಗ್ತಾ ಇರುವಂತದ್ದೇ ಬೇರೆ. ಬಿಜೆಪಿ MLC ಸಿಟಿ ರವಿ ವಿರುದ್ಧ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 10 ಬಾರಿ ಅಶ್ಲೀಲ ಪದವನ್ನ ಬಳಸಿದ್ದಾರೆ. ಎಲ್ಲಿ ಬಳಸಿರುವಂತದ್ದು ಇದು? ವಿಧಾನ ಪರಿಷತ್ನಲ್ಲಿ ನೋಡಿ ಏನಾಗ್ತಿದೆ. ಹಾಗಾದ್ರೆ MLC ಇರ್ಬೋದು ಅಥವಾ ಸಚಿವರು ಇರ್ಬೋದು,
ಅಶ್ಲೀಲ ಪದ ಬಳಕೆ ಮಾಡಿರುವಂಥದ್ದು ಎಷ್ಟು ಸರಿ ಅಂತ ಈಗಾಗಲೇ ಅವರವರ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಈಗ ಪ್ಲೆಕಾರ್ಡ್ ಇಟ್ಕೊಂಡು ಮತ್ತೆ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಸೊ 10 ಬಾರಿ ಬಳಸಿದ್ದಾರೆ ಅಶ್ಲೀಲ ಪದ ಎನ್ನುವಂತ ಆರೋಪ. ಆಯ್ತಾ ಸಿಟಿ ರವಿಗೆ ಈಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಟಿ ರವಿ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ದಾರೆ. ಸಭಾಪತಿ ಹೊರಟ್ಟಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೂಡ ಕೊಟ್ಟಿದ್ದಾರೆ. ಸಿಟಿ ರವಿ ಅಮಾನತಿಗೆ ಕಾಂಗ್ರೆಸ್ ನಾಯಕರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಡಿಯೋ ಹಾಗೆ ವಿಡಿಯೋ ಪರಿಶೀಲನೆಗೆ ಸಭಾಪತಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಸಿಟಿ ರವಿ ಮಾತಿಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ದಾರೆ. ಸೊ ಸಭಾಪತಿ ಹೊರಟ್ಟಿ ಅವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಕೂಡ ದಾಖಲು ಮಾಡಿದ್ದಾರೆ. ಸಿಟಿ ರವಿ ಅವರನ್ನ MLC ಸ್ಥಾನದಿಂದ ಅಮಾನತು ಮಾಡಬೇಕು ಅಂತ ಈಗ ಕಾಂಗ್ರೆಸ್ನ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಡಿಯೋ ಹಾಗೆ ವಿಡಿಯೋ ಪರಿಶೀಲನೆ ಮಾಡಬೇಕು. ಸಭಾಪತಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಳಗಡೆ ಏನಾದ್ರೂ ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ. FSL ರಿಪೋರ್ಟಿಗೆ ಕಳಿಸ್ಕೊಳ್ಬಹುದು. ಈ ಹಿಂದೆ ಕೂಡ ಒಬ್ರು ಕಾಂಗ್ರೆಸ್ನ ನಾಯಕರು ವಿಧಾನಸೌಧ ಎದುರುಗಡೆ ಏನೋ ಮಾತನಾಡಿದ್ರು, ಅದು ಎಲ್ಲ ಕಡೆ ಮಾಧ್ಯಮದಲ್ಲಿ ಸುದ್ದಿ ಆಯಿತು. ಆಮೇಲೆ ನಾನು ಆಗ ಹೇಳಲೇ ಇಲ್ಲ ಅಂತ ಹೇಳಿದ್ರು. ಅದಾದ ತಕ್ಷಣ FSL ರಿಪೋರ್ಟ್ಗೆ ಆಡಿಯೋ ಕೂಡ ಸಬ್ಮಿಟ್ ಆಯಿತು. ಅದಾದ್ಮೇಲೆ ಕ್ಲಾರಿಟಿ ಸಿಕ್ತು. ಸೊ ಈಗ ಕೂಡ ಅದೇ ಆಗ್ಬೇಕಾಗತ್ತೆ. ಯಾರು ಹೇಳಿದ್ರು ಅವರಿಗೆ ಶಿಕ್ಷೆ ಆಗಬೇಕು. ಸೊ ಹೇಳಿಲ್ಲ ಅಂತ ಹೇಳಿದ್ರೆ ಯಾರು ಆರೋಪ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಕೂಡ ಒಂದು ಸಾರ್ವಜನಿಕರ ನಿಲುವಾಗಿರುವಂಥದ್ದು. ಇದೀಗ ಒಟ್ಟಾರೆಯಾಗಿ ಈಗ ಈ ಸುವರ್ಣಸೌಧದಲ್ಲಿ ನಡೀತಾ ಇರುವಂತ ಈ ಒಂದು ಪ್ರತಿಭಟನೆ ಕೂಡ ನೀವು ಗಮನಿಸ್ತಾ ಇರಬಹುದು. ವಿಧಾನ ಪರಿಷತ್ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಒಂದ್ ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ. ಅಶ್ಲೀಲ ಪದವನ್ನ ಬಳಸಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಕಣ್ಣೀರು ಹಾಕಿದ್ದಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಸಭಾಪತಿಯವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸಭಾಪತಿಯವರು. ಸೊ ಈ ಒಂದು ಆಡಿಯೋ ಹಾಗೆ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಪರಿಶೀಲನೆ ನಡೆಸಬೇಕು ಎನ್ನುವಂಥದ್ದು ಕೂಡ ಈಗ ಸಭಾಪತಿಯವರು ಸೂಚನೆ ಕೊಟ್ಟಿರುವಂತದ್ದು. ಜೊತೆಗೆ ಈಗ ಚಳಿಗಾಲದ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಅಂಬೇಡ್ಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ವಿವಾದ ಕೂಡ ಎದ್ದಿರುವಂತದ್ದು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಅಂತ ಈಗ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಪ್ರತಿಭಟನೆ ಈಗ ಬೆಳಗಾವಿಯ ಸುವರ್ಣಸೌಧದಲ್ಲೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ನೋಡಿ, ಇನ್ನೊಂದು ಅಪ್ಡೇಟ್ಸ್. ನಾನು ಆ ರೀತಿ ಪದ ಬಳಕೆ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಕ್ಕೆ ಸಿಟಿ ರವಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ನನ್ನೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂದಿಸಿದ್ರು ನೋಡಿ, ಆದ್ರೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಅಮಿತ್ ಶಾ ಅವರ ಹೇಳಿಕೆಯನ್ನು ಹೇಗೆ ತಿರುಚಿ ಕಾಂಗ್ರೆಸ್ಸು ಇವತ್ತು ಸದನದಲ್ಲಿ ಅಮಿತ್ ಶಾ ಅವರು ಏನು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕೇವಲವಾಗಿ ಕನಿಷ್ಠವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಶುರು ಮಾಡಿದ್ವಿ. ಆ ನಂತರದಲ್ಲಿ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಮೊದಲಲ್ಲಿ ನಮ್ಮನ್ನ ಮುಂದೆ ನಮಗೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಅಂತ ಅರ್ಜನ ಆಗಿತ್ತು. ನಂತರ ಮತ್ತೆ ಸಭಾಪತಿಗಳು ಬಂದಾಗ ಬಿಜೆಪಿಯವರು ಕೂಡ ಬಂದು ಪರ್ಯಾಯವಾಗಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಆ ನಂತರದಲ್ಲಿ ಮತ್ತೆ ಸಭಾಪತಿಗಳು ಅರ್ಜನ್ ಮಾಡಿ ಹೋದ ನಂತರದಲ್ಲಿ ಒಂದು 10 ನಿಮಿಷದ ಮುಂದೆ ಹಾಕಿ ಹೋದ ನಂತರದಲ್ಲಿ ನಾವುಗಳು ಕೆಲವರು, ನಾನು ಮತ್ತೆ ನಮ್ಮ ತಿಮ್ಮಾಪುರವರು ನಮ್ಮ ಬಾಗಲಕೋಟೆ ಜಿಲ್ಲೆದ ಏನೋ ಮಾತಾಡ್ತಿದ್ವಿ, ಬೇರೆಯವರು ಬೇರೆ ಏನೋ ಮಾತಾಡ್ತಿದ್ರು. ಇವ್ರದ್ದು ಸಂಘರ್ಷ ಕಂಟಿನ್ಯೂ ಆಗಿದೆ. ಅಲ್ಲಿ ಕಂಟಿನ್ಯೂ ಆದಾಗ ಏನಾಗಿದೆ, ನಮ್ಮ ಕೆಲವು ಸದಸ್ಯರುಗಳು ಅದನ್ನ ನೋಡಿದ್ದಾರೆ ಮತ್ತು ಕೇಳಿದ್ದಾರೆ ಅವರ ಮಾತುಗಳನ್ನ. ಸೊ ಇವರೇನಂದಿದ್ದಾರೆ, ಸಿಟಿ ರವಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರ ಅಂತ, ಏನೋ ಡ್ರಗ್ ಅಡಿಕ್ಟ್ ಅವರು ಅಂತ ಹೇಳ್ಬಿಟ್ಟು. ಡ್ರಗ್ ಅಡಿಕ್ಟ್ ಅಂತ ಅನ್ನೋ ಪ್ರಶ್ನೆ ಬಂದ ತಕ್ಷಣ ಅವರಿಗೆ ಸಹಜವಾಗಿ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸಹಿಸ್ಕೊಳ್ಳಲ್ಲ ಯಾರು ಕೂಡ ಪಕ್ಷದಲ್ಲಿ. ಸೊ ಹಾಗಾಗಿ ಆ ಅಭಿಮಾನದ ಮೇಲೆ ನೀವು ಹಾಗನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದವರು ಸಿಟಿ ರವಿ ಅವರು, ನಿಮ್ಮನ್ನು ಕೊಲೆಗಾರ ಅನ್ಬೋದಲ್ಲ, ನೀವು ಕೊಲೆಗಾರ ಅಂತ ಈಕೆ ಅಂದಿದ್ದಾಳೆ. ಕೊಲೆಗಾರ ಅನ್ನೋ ಪದವನ್ನ ಬಹಳಷ್ಟು ಸಲ ಬಹಳಷ್ಟು ಸಂದರ್ಭಗಳಲ್ಲಿ ಆ ಪದವನ್ನು ಬಳಸಿರ್ತೇವೆ. ಆದರೆ ಅದು ಅಸಂವಿಧಾನಿಕ ಅಲ್ಲ. ಆದರೆ ಇನ್ ರಿಟರ್ನ್ ರಾಹುಲ್ ಗಾಂಧಿ ಸಿಟಿ ರವಿ ಅವರು ನೀವು ಯುವರ್ ಎ ಪ್ರಾಸ್ಟಿಟ್ಯೂಟ್ ಅಂತ ಸುಮಾರು ಒಂದು 10 ಸಲ ಅಂದಿದ್ದಾರೆ. ಸೊ ಹಾಗಾಗಿ ಅವರನ್ನು ಪದಚ್ಯುತಿಗೊಳಿಸಬೇಕು. ಇಂಥ ಒಂದು ಘನತೆಹೀನವಾದಂಥ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದ್ದನ್ನ ನಾವುಗಳು ಖಂಡಿಸಿದ್ದೇವೆ. ಅಲ್ಲ, ಈಗ ಹೋಗಿ ಇಷ್ಟೊತ್ತು ಏನ್ ಮಾಡ್ತಾ ಇದ್ದ ಬಸವರಾಜ್ ಹೊರಟ್ಟಿ ಅವ್ರಿಗೆ ನಾವೆಲ್ಲರೂ ಕೂಡ್ಕೊಂಡೆ ನಾವು ಹೇಳಿದ್ದು. ಇಟ್ ಇಸ್ ಅವರಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ. ಈಗ ಸಿದ್ಧಾಂತದ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಅವರು, ಈ ರೀತಿ ಕೆಟ್ಟ ಪದಗಳನ್ನ ಬಳಸಿದ್ರೆ ಎಷ್ಟು ಸರಿ ಅಂತ ಈಗ ನಾನು ಹೇಳ್ತಾ ಇಲ್ಲನಪ್ಪ, ನಾವು ಖಂಡಿಸಿದ್ದೇವೆ, ಸರಿಯಲ್ಲ. ಯಾವುದೇ ಹೆಣ್ಮಗಳಾದ್ರೂ ಕೂಡ ಅಂತ ಪದ ಬಳಕೆ ಮಾಡಬಾರ್ದು. ಒಬ್ಬ ಮಂತ್ರಿಗೆ ಹೀಗಾದ್ರೆ ಸಾಮಾನ್ಯ ಹೆಣ್ಮಕ್ಳಿಗೆ ಹೇಗೆ ಮಾಡ್ತಾರೆ ಅವರು? ಇದೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇರುವಂಥದ್ದು. ಇದಿಷ್ಟು ಏನು ಉಮಾಶ್ರೀ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ ಬೆಳಗಾವಿ.